ಇದು ಬಯಪ್ಪ ಇಂದ ಕ್ಲಿಯರೆನ್ಸ್ ಆಗಿದೆ, BMRD ಇಂದ ಕ್ಲಿಯರೆನ್ಸ್ ಆಗಿದೆ, UD ಅರ್ಬನ್ ಡೆವಲಪ್ಮೆಂಟ್ ಇಂದ ಕ್ಲಿಯರ್ ಆಗಿದೆ. ಹಾಗೆ ನಮಗೆ ಬಯಪ್ಪ ಅಪ್ರೂವ್ಡ್ ಆಗಿದೆ, ಜೊತೆಗೆ DC ಕನ್ವರ್ಷನ್ ಆಗಿದೆ, ಜೊತೆಗೆ ಬಂದು ಏಕಾತ ಇದೆ. ಪ್ರಿಯಾರಿಟಿ ನನ್ನ ಕಾನ್ಸೆಪ್ಟ್ ಏನಂದ್ರೆ ಎಲ್ಲೂ ಡಿಸ್ಕೌಂಟ್ ಇರೋ ಕಡೆ ಹೋಗ್ಬೇಡಿ, ಆಫರ್ ಇರೋ ಕಡೆ ಜೀವನದಲ್ಲಿ ಹೋಗ್ಬೇಡಿ, ಚೀಟಿಗಳು ಕಟ್ಬೇಡಿ, ಮತ್ ಮೋಸ ಆಯ್ತು ಅಂತ. ಬಿಕಾಸ್ ಸಿ ದ ಕ್ವಾಲಿಟಿ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಹೇಳ್ತಾರೆ 2 ಲಕ್ಷ ಕೊಡಿ, ಆಮೇಲೆ ಏನಿಲ್ಲ ನಮ್ಗೆ ಅಡ್ವಾನ್ಸ್ ಬೇಡ, ನಮ್ಗೆ ನಾವು ಸ್ಟ್ರೈಟ್ ಅವೇ ನೀವು ರಿಜಿಸ್ಟ್ರೇಷನ್ ಹೋಗಿ ಲೋನ್ ಹೋಗಿ ಅಂತ ಹೇಳ್ತೀವಿ. ಸೊ ನೀವು ನೋಡ್ತಾ ಇರ್ಬೋದು, ಈ ಸೈಟ್ ಗೆ ನಂಬರಿಂಗ್ ಎಲ್ಲ ಹಾಕಿದ್ದಾರೆ, ಮತ್ತೆ ಟಿಕೆಟಿಂಗ್ ಇದಂತಾರೆ ಫೆನ್ಸ್ ಅಂತಾರಲ್ಲ, ಸೊ ಅದೆಲ್ಲ ಮಾಡಿದ್ದಾರೆ. ಸೊ ತುಂಬಾನೇ ನೇಚರ್ ಫ್ರೆಂಡ್ಲಿ. ಮುಂದ್ಗಡೆ ಎಲ್ಲ ಆಲ್ರೆಡಿ ಪ್ಲಾಂಟ್ಸ್ ನೋಡಿ, ಎಲ್ಲ ಎಕ್ಸಾಟಿಕ್ ಪ್ಲಾಂಟ್ಸ್ ಎಲ್ಲ ಹಾಕಿದ್ದಾರೆ ನೋಡಿ. ಆಲ್ರೆಡಿ ವಾಟರ್ ಕನೆಕ್ಷನ್ಸ್ ಎಲ್ಲ ರೆಡಿ ಆಗಿದೆ, ಪೈಪ್ ಎಲ್ಲ ರೆಡಿ ಇದೆ. ಸೊ ನೀವು ನೋಡ್ತಾ ಇರ್ಬೋದು, ರೋಡ್ ಕೂಡ ಅಷ್ಟೇ ಬಯಪ್ಪ ಅಪ್ರೂವ್ಡ್. ಸೊ ಅವರು ನೀಟಾಗಿ 30 ಫೀಟ್ ರೋಡ್ ಮಾಡಿದ್ದಾರೆ. ಸೊ ಮೇಲ್ಗಡೆ ನಿಮ್ಗೆ ಸೋಲಾರ್ ಪ್ಯಾನಲ್ ಲೈಟ್ಸ್ ಸಹ ಅವೈಲೇಬಲ್ ಇದೆ. ಸೊ ಲೈಟ್ಸ್ ಕೂಡ ಎಲ್ಲ ಆಲ್ರೆಡಿ ಕನೆಕ್ಷನ್ಸ್ ಕೊಟ್ಬಿಟ್ಟಿದ್ದಾರೆ. ಬೇರೆ ಕಡೆ ಎಲ್ಲ ವೈರಿಂಗ್ ಹೋಗಿರುತ್ತೆ, ಬಟ್ ಇಲ್ಲಿ ನೋಡಿ ನೀವು ಸೋಲಾರ್ ಪ್ಯಾನಲ್ ಲೈಟ್ಸ್. ಸೊ ಯಾವುದೇ ಆದ ರೀತಿಯಲ್ಲಿ ಏನು ವೈರ್ಸ್ ಗಳೆಲ್ಲ ಇನ್ಸ್ಟಾಲ್ ಮಾಡೋದು ಅವಶ್ಯಕತೆ ಇರಲ್ಲ. ಈ ಪಾರ್ಕ್ ಪಕ್ಕ ನಿಮ್ಗೆ ಸೀಟಿಂಗ್, ಫ್ರೆಂಡ್ಸ್ ಫ್ಯಾಮಿಲಿ ಬಂದಾಗ ಆರಾಮಾಗಿ ಆಚೆ ಬಂದು ವಾಕಿಂಗ್ ಅಲ್ಲಿ ಕೂತ್ಕೊಳ್ಳೋ ತರ ಸೀಟಿಂಗ್ ಅವೈಲಬಿಲಿಟಿ ಕೂಡ ಇದೆ ಇಲ್ಲಿ. ಸೊ ಆಲ್ರೆಡಿ ಇದೆಲ್ಲ ಮಾಡಿಟ್ಟಿದ್ದಾರೆ, ನೋಡ್ತಾ ಇರ್ಬೋದು. ಡ್ರೈನೇಜ್ ಎಲ್ಲ, ಸಿವೇಜ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ, ಎಲ್ಲ ಕ್ಲೀನ್ ಆಗಿ ಫುಲ್ ಫಿನಿಶ್ ಆಗ್ಬಿಟ್ಟಿದೆ. ಯುರೋಪಿಯನ್ ಸ್ಟೈಲ್ ಕಾನ್ಸೆಪ್ಟ್ ಅಲ್ಲಿ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ, ಡಿಫ್ರೆಂಟ್ ಆಗಿದೆ ನೋಡಿ. ಇದು ವಿಲ್ಲಾ ಪ್ಲಾಟ್ ತರ. ಹಾಯ್ ಹಲೋ ವೀಕ್ಷಕರೇ, ನಮಸ್ಕಾರ. ಸೊ ನಾನು ಇವತ್ತು ಒಂದು ಒಳ್ಳೆ ಹೊಸ ಪ್ರಾಪರ್ಟಿ ಜೊತೆ ಬಂದಿದ್ದೇನೆ. ಇದಿರೋದು ದೇವನಹಳ್ಳಿ ಹತ್ರ ಚವನಿಲ್ ಪ್ರಾಪರ್ಟೀಸ್ ಅಂತ. ಹೆಚ್ಚಿನ ಮಾಹಿತಿಗೋಸ್ಕರ ಸರ್ ಕಾಂಟ್ಯಾಕ್ಟ್ ಮಾಡೋಣ. ಸೊ ಓನರ್ ಇಲ್ಲೇ ಇದ್ದಾರೆ. ಸೊ ವೆಲ್ಕಮ್ ಸರ್. ವೆಲ್ಕಮ್ ಸರ್. ಈಗ ಡೀಟೇಲ್ಸ್ ಹೇಳಿ ಸರ್, ಎಷ್ಟು ಪ್ರಾಪರ್ಟಿ, ಎಷ್ಟು ಪ್ರಾಪರ್ಟಿ ಡೀಟೇಲ್ಸ್. ನಮಸ್ಕಾರ ವೀಕ್ಷಕರೇ. ನನ್ನ ಪ್ರಕಾರ ಹೇಳೋದಾದ್ರೆ ರಿಯಲ್ ಎಸ್ಟೇಟ್ ಇನ್ವೆಸ್ಟ್ಮೆಂಟ್ ಯಾವಾಗ್ಲೂ 3 ಫ್ಯಾಕ್ಟರ್ಸ್ ಅನ್ನ ನಾವು ನೋಡ್ಬೇಕಾಗತ್ತೆ. ಒಂದು ಮೈನ್ ಲೊಕೇಶನ್. ಯಾವುದೇ ಪ್ರಾಜೆಕ್ಟ್ ಆಗ್ಲಿ ನಾವು ಎಲ್ಲಿ ಇನ್ವೆಸ್ಟ್ ಮಾಡ್ತಿದೀವಿ ಅನ್ನೋದು ಪ್ರಿಯಾರಿಟಿ ಇಂಪಾರ್ಟೆಂಟ್. ಯಾಕಂದ್ರೆ ಅಕ್ಕಪಕ್ಕ ಲೊಕೇಶನ್ ಡೆವಲಪ್ಮೆಂಟ್ ಆದಾಗ ಪ್ರಾಪರ್ಟಿ ಡೆವಲಪ್ಮೆಂಟ್ ಆಗುತ್ತೆ, ಜೊತೆಲಿ ಅಪ್ರಿಸಿಯೇಷನ್ ಸಿಗುತ್ತೆ. ಈಗ ಬ್ಯಾಂಗ್ಳೂರ್ ಪ್ರಾಪರ್ ಸಿಟಿ ಬಿಟ್ಟು ನೀವು ಆಚೆ ಬಂದು ಇನ್ವೆಸ್ಟ್ಮೆಂಟ್ ಮಾಡ್ತಿದ್ದೀರಾ ಅಂದ್ರೆ ಇದು ಸೆಕೆಂಡ್ ಆಪ್ಷನ್ ಇನ್ವೆಸ್ಟ್ಮೆಂಟ್ ಇರುತ್ತೆ. ಹಾಗೆ ಏನಂದ್ರೆ ಮೈನ್ ಬಂದು ನಮ್ಗೆ ಅಪ್ರಿಸಿಯೇಷನ್ ನೋಡ್ತಾ ಇರ್ತೀವಿ. ಹಾಗಾಗಿ ನಮ್ಗೆ ಏನಂದ್ರೆ ನಿಯರ್ ಬೈ ಏರ್ಪೋರ್ಟ್ ಇದೆಯಾ, ನಿಯರ್ ಬೈ ಮೆಟ್ರೋ ಸ್ಟೇಷನ್ ಇದೆಯಾ, ರೈಲ್ವೆ ಸ್ಟೇಷನ್ ಇದೆಯಾ, ನಿಯರ್ ಬೈ ಕಂಪನೀಸ್, SEZ, IT ಪಾರ್ಕ್, ಈ ತರದೆಲ್ಲಾದ್ರೂ ಇದೆಯಾ ಅಂತ ನಾವು ತುಂಬಾ ನೋಡ್ಬೇಕಾಗುತ್ತೆ. ಈಗ ಬರೀ ರೆಸಿಡೆನ್ಶಿಯಲ್ ಪ್ರಾಜೆಕ್ಟ್ಸ್ ಅಲ್ಲಿ ಹೋಗಿ ನೀವು ಸೈಟ್ ತಗೊಂಡ್ಬಿಟ್ಟು ಅಪ್ರಿಸಿಯೇಷನ್ ಸಿಗಲ್ಲ ಅಂತ ವೇಟ್ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ಇಲ್ಲಿ ಏನಂದ್ರೆ 3 ಫ್ಯಾಕ್ಟರ್ ಅಲ್ಲಿ ಲೊಕೇಶನ್ ವೈಸ್ ಅಂತ ಹೇಳೋದಾದ್ರೆ ಈ ಪ್ರಾಜೆಕ್ಟ್ ಬಂದು ಬಿಫೋರ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೂ ಮುಂಚೆನೆ ಅಂದ್ರೆ 1.5 ಕಿಲೋಮೀಟರ್, ಏರ್ಪೋರ್ಟ್ ಈಸ್ಟ್ ಗೇಟ್ಗೆ 1.5 ಕಿಲೋಮೀಟರ್ ಬಿಫೋರ್ ಬರುತ್ತೆ. ಹಾಗೆ IT ಹಾರ್ಡ್ವೇರ್ ಏರೋಸ್ಪೇಸ್ ಪಾರ್ಕ್ ಫೇಸ್ 1 ಆಲ್ಮೋಸ್ಟ್ ನಿಯರ್ಲಿ 3700 acres ಬರುತ್ತೆ. ಸೊ ಅಷ್ಟು ತುಂಬಾ ದೊಡ್ಡ IT ಪಾರ್ಕ್ ಬರ್ತಾ ಇರೋದ್ರಲ್ಲಿ ನಿಮ್ಗೆ ಇವಾಗ ಅಮೆಜಾನ್ ವೇರ್ ಹೌಸ್ ಆಗ್ಲಿ, ಸ್ಯಾಪ್ ಲ್ಯಾಬ್ಸ್ ಆಗ್ಲಿ, ಬೋಯಿಂಗ್ ಆಗ್ಲಿ, ಕೊಲಿನ್ಸ್ ಆಗ್ಲಿ, ಹಾಗೆ ನಿಮ್ಗೆ BCC ಅಕಾಡೆಮಿ ಬಂದಿದೆ ಈಗ ಇದ್ರೊಳಗಡೆ. ಸೊ ಈ ತರ ತುಂಬಾ ಕಂಪನೀಸ್ ಅಲ್ಲಿ. ಸೊ ಇನ್ ಸ್ವಲ್ಪ ಮುಂದೆ ಹೋದ್ರೆ ನಿಮ್ಗೆ STRR ಹೈವೇ ಬರುತ್ತೆ 2.5 kilometers. ಅಲ್ಲಿ ಫೇಸ್ 2, ಫೇಸ್ 3 ಇಂಡಸ್ಟ್ರಿಯಲ್ ಏರಿಯಾ ಬರ್ತಾ ಇದೆ. ಮೋರ್ ದೆನ್ 10 lakhs ಎಂಪ್ಲಾಯ್ಮೆಂಟ್ಸ್ ಬರ್ತಾ ಇದೆ ಈ ಲೊಕೇಶನ್ ಅಲ್ಲಿ. ಸೊ ಹಾಗಾಗಿ ಇನ್ವೆಸ್ಟರ್ಸ್ ಯಾವಾಗ್ಲೂ ಇನ್ ಅಂಡ್ ಅರೌಂಡ್ ಡೆವಲಪ್ಮೆಂಟ್ಸ್ ಹೇಗಿದೆ, ಪೇಷನ್ಸ್ ಇಟ್ಕೊಂಡು ಸ್ವಲ್ಪ R&D ಮಾಡಿ ಎಲ್ಲ ನಿಮ್ ಗೂಗಲ್ ಅಲ್ಲಿ ಸಿಗುತ್ತೆ ಇನ್ಫಾರ್ಮೇಶನ್. ಸೊ ಹಾಗಾಗಿ ಈ ಲೊಕೇಶನ್ ಪ್ರಿಯಾರಿಟಿಯನ್ನ ನೋಡ್ಬೇಕು, ಅದ್ರ ಮೇಲೆ ಡಿಸೈಡ್ ಮಾಡ್ಬೇಕು. ಸೊ ಈ ಪ್ರಾಜೆಕ್ಟ್ ಹೇಳೋದಾದ್ರೆ ನಿಮ್ಗೆ 7 Hills ಕೋರ್ಟ್ಯಾರ್ಡ್ ಅನ್ನೋದು. ಸೊ ಈಗ ನೋಡ್ತಾ ಇದ್ದೀರಾ 10 feet ಹೈಟ್ ಕಾಂಪೌಂಡ್ ಕೊಟ್ಟಿದ್ದೀವಿ. ಸೊ ಪ್ರಾಪರ್ಟಿ ಒಳಗಡೆ ಬಂದ್ರೆ ಇವಾಗ ಯೂಶಲಿ ಗೇಟೆಡ್ ಕಮ್ಯುನಿಟಿ ಅಂತ ಹೇಳ್ತಾರೆ, ಬಟ್ ಗೇಟೆಡ್ ಕಮ್ಯುನಿಟಿ ಯಾವಾಗ ಆಗುತ್ತೆ 10 feet ಹೈಟ್ ಕಾಂಪೌಂಡ್ ಕೊಟ್ಟಿದ್ದೀವಿ. ಜೊತೆಗೆ ಈಚ್ ಇಂಡಿವಿಜುವಲ್ ಸೈಟ್ ಪಿಕೆಟ್ ಫೆನ್ಸಿಂಗ್ ಇದೆ. ಹಾಗೆ ನಿಮ್ಗೆ 3 feet ಗಾರ್ಡನ್ ಏರಿಯಾ ಕೊಟ್ಟಿದ್ದೀವಿ. ಸೊ ಇಲ್ಲಿ ಮೋರ್ ಆಪ್ಷನ್ಸ್ ಬಂದು ನಾವು ಗ್ರೀನರಿಗೆ ಆಪ್ಷನ್ಸ್ ಕೊಟ್ಟಿದ್ದೀವಿ. ಆಲ್ಮೋಸ್ಟ್ 18,000 ಕೈಂಡ್ಸ್ ಆಫ್ ಫ್ಲವರ್ ಪ್ಲಾಂಟ್ಸ್ ಇದೆ ಇಲ್ಲಿ. 18,000 ಫ್ಲವರ್ ಪ್ಲಾಂಟ್ಸ್ ಇದೆ. ಸೊ ಹಾಗೆ ನೀವು ನೋಡ್ತಾ ಇದ್ದೀರಾ ಇಲ್ಲಿ ತುಂಬಾ ಗ್ರೀನರೀಸ್ ಅಲ್ಲಿ. ಸೊ ಡೇಟ್ಸ್ ಆಗ್ಲಿ, ಚೆರಿ ಆಗಿರ್ಲಿ, ಬೆರಿ ಆಗಿರ್ಲಿ, ಸ್ಟ್ರಾಬೆರೀಸ್ ಆಗಿರ್ಲಿ, ಎಲ್ಲಾ ತರದ ಫ್ರೂಟ್ಸ್ಗೂ ಇಲ್ಲಿ ಆಪ್ಷನ್ಸ್ ಕೊಟ್ಟಿದೀವಿ. ಸೊ ತುಂಬಾ ಆಲ್ರೆಡಿ ಬಿಟ್ಟಿದೆ ಆಕ್ಚುಲಿ, ಸ್ವಲ್ಪ ಸಮ್ಮರ್ ಟೈಮ್ ಇಂದ ಸ್ವಲ್ಪ ಫ್ರೂಟ್ಸ್ ಇಲ್ಲ. ಸೊ ತುಂಬಾ ಚೆನ್ನಾಗಿದೆ. ಹಾಗೆ ನಿಮ್ಗೆ ಡೆವಲಪ್ಮೆಂಟ್ ವೈಸ್, ಲೊಕೇಶನ್ ವೈಸ್ ಬಂದಾಗ ನೀವ್ ಹೇಳೋದಾಗ ಇಂಡಿವಿಜುವಲ್ ಪಿಕೆಟ್ ಫೆನ್ಸಿಂಗ್ ಇದೆ, 3 feet ಗಾರ್ಡನ್ ಏರಿಯಾ ಕೊಟ್ಟು ಇದಕ್ಕೆ ನಿಮ್ಗೆ ಆಲ್ಮೋಸ್ಟ್ 6-7 ಲೈನ್ಸ್ ಪೈಪ್ ಲೈನ್ಸ್ ಕೊಟ್ಟಿದೀವಿ. ರೀಸೈಕ್ಲಿಂಗ್ ವಾಟರ್ ಕೂಡ ಯೂಸ್ ಆಗುತ್ತೆ. ಡ್ರಿಪ್ಪಿಂಗ್ ಮಾಡ್ಬಿಟ್ಟಿದೀವಿ. ಸೊ ಕಸ್ಟಮರ್ ಮೇಂಟೈನ್ ಮಾಡ್ಬೇಕು ಅನ್ನೋದು ಏನಿಲ್ಲ. ಸೊ ಒನ್ಸ್ ಮೇಂಟೆನೆನ್ಸ್ ಚಾರ್ಜ್ ಕೊಟ್ರೆ ಅದು ಹಾಗೆ ಮೇಂಟೆನೆನ್ಸ್ ಆಗುತ್ತೆ. ಸೊ ನೀವು ರೋಡ್ ನೋಡ್ತಾ ಇದ್ದೀರಾ. ಸೊ ಮೆಟ್ಲಿಂಗ್ ರೋಡ್ಸ್ ಆಗ್ಲಿ, ಇದು ಕಾಂಕ್ರೀಟ್ ರೋಡ್ಸ್ ಜೊತೆಗೆ ನಿಮ್ಗೆ 6 ಲೈನ್, ಆಮೇಲೆ ಈಚ್ ಇಂಡಿವಿಜುವಲ್ ಸೈಟ್ಸ್ ಗೂ ಒಂದೊಂದು ಮ್ಯಾನ್ಹೋಲ್ ಕೊಟ್ಟಿದೀವಿ. ಸೊ ಯಾವುದೇ ರೋಡ್ ಡಿಗ್ಗಿಂಗ್ ಆಪ್ಷನ್ ಕೊಟ್ಟಿಲ್ಲ. ಆಮೇಲೆ ಯೂಸ್ ಮಾಡಿರೋ ಪೈಪ್ಸ್ ಆಗ್ಲಿ, ಕೇಬಲ್ಸ್ ಆಗ್ಲಿ, ಎಲ್ಲಾ ಪೈಪ್ಸ್ ಸುಪ್ರೀಂ 80 ಶೆಡ್ಯೂಲ್ ಪೈಪ್ಸ್ ಅನ್ನ ಯೂಸ್ ಮಾಡಿದೀವಿ ಈ ಪ್ರಾಜೆಕ್ಟ್ ಅಲ್ಲಿ. ಆಲ್ಮೋಸ್ಟ್ 40 years ವಾರಂಟಿ ಇರುತ್ತೆ. ಸೊ ಅದ್ರ ಜೊತೆಯಲ್ಲಿ ನಿಮ್ಗೆ ಬೆಸ್ಕಾಂ. ಸೊ ಈ ನೀವ್ ಹೇಳ್ಬೇಕಾದ್ರೆ ಇವತ್ತು ನೀವು ಮನೆ ಕಟ್ಬೇಕಾದ್ರೆ ಎಲ್ಲಾದ್ರೂ 3.5 ಲಕ್ಷ ಡಿಪಾಸಿಟ್ ಮಾಡ್ಬೇಕಾಗುತ್ತೆ. ಸೊ ಬೆಸ್ಕಾಂಗೆ ಇಲ್ಲಿ ನಾವು ಫುಲ್ ಪೇಮೆಂಟ್ ಮಾಡಿ 501 kV ಅಂದ್ರೆ ನೀವು ಒಂದು 30-40 ಸೈಟ್ಸ್ ಗೆ 5 kV ಫುಲ್ ಪ್ಲೇಟ್ಸ್ ಪವರ್ ತಗೊಂಡಿದೀವಿ. ಸೊ ₹1 ನೀವು ಡಿಪಾಸಿಟ್ ಮಾಡಂಗಿರಲ್ಲ, ಜಸ್ಟ್ ಒಂದು 15,000 ಕೊಟ್ರೆ ನಿಮ್ಗೆ ಆಲ್ಮೋಸ್ಟ್ ಮೀಟರ್ ಬಂದು ಎಲೆಕ್ಟ್ರಿಸಿಟಿ ನಿಮಗೆ ಬರುತ್ತೆ. ಹಂಗೆ ಪ್ರಾಪರ್ STP ಮಾಡ್ಕೊಟ್ಟಿದೀವಿ. ಯೂಶಲಿ ಏನ್ ಮಾಡ್ತಾರೆ, ಸೋಪ್ ಪಿಟ್ ತರ ಮಾಡ್ಬಿಡ್ತಾರೆ. ಕಸ್ಟಮರ್ ಬಂದು ಅದನ್ನ ನೋಡಲ್ಲ. ಸೊ STP ಇದೆಯಾ,
ಅದನ್ನ ನೋಡಲ್ಲ. ಸೊ ಪ್ರಾಪರ್ STP 1,30,000 KL ಕೆಪಾಸಿಟಿ ಇರುವಂತ STP ಮಾಡಿದೀವಿ. ಹಾಗೆ ನಿಮ್ಗೆ ವಾಟರ್ ಟ್ಯಾಂಕ್ ಫೆಸಿಲಿಟಿ ಕೂಡ ಹೈಡ್ರೋನೋಮೆಟಿಕ್ ಸಿಸ್ಟಮ್ ಇರುವಂತ ವಾಟರ್, ಅಂದ್ರೆ ಹೈಡ್ರೋನೋಮೆಟಿಕ್ ಅಂದ್ರೆ ನಿಮ್ಗೆ ಏನಾಗುತ್ತೆ, ನೀವು ಸಂಪು ಮೇಲೆ ಟ್ಯಾಂಕ್ ಇಡುವಂತ ಅವಶ್ಯಕತೆ ಇರಲ್ಲ. ಸೊ ಆ ಪ್ರೆಷರೈಸ್ಡ್ ವಾಟರ್ ನೀವು ಅಪಾರ್ಟ್ಮೆಂಟ್ ಎಲ್ಲ ಬರುತ್ತೆ, ಸೊ ಆ ತರ ಆಪ್ಷನ್ಸ್ ಅನ್ನ ಅಲ್ಲಿ ಕೊಟ್ಟಿದೀವಿ. ಸೊ ಅಪ್ಗ್ರೇಡ್ ವರ್ಷನ್ ಅಲ್ಲಿ ಏನಂದ್ರೆ ಈಗ ನಾವು ಈ ಪ್ರಾಜೆಕ್ಟ್ಸ್ ಅನ್ನ ವಿಲಾ ಮಾಡ್ಬೇಕಂತ ಮಾಡಿದ್ದು. ಸೊ ಹಂಗಾಗಿ ನಾವ್ ಎವ್ರಿಥಿಂಗ್ ಇಲ್ಲೇನ್ ಪ್ಲಾನ್ ಮಾಡಿದೀವಿ ಆರ್ಕಿಟೆಕ್ಟ್ ಡಿಸೈನ್ ಅಲ್ಲಿ ಮಾಡಿದೀವಿ. ಸೊ ವಿಲಾ ಕಾನ್ಸೆಪ್ಟ್ ಮಾಡೋಣ, ವಿಲಾಮೆಂಟ್ ಅಂತ ಹೇಳಿ. ಸೊ ಹಾಗಾಗಿ ನಾವ್ ಇದನ್ನ ಬಟ್ ಈಗ ಸ್ವಲ್ಪ ಸೈಟ್ಸ್ ಮಾರೋಣ ಆಫ್ ಅಂದ್ಬಿಟ್ಟು ಒಂದ್ ಅರ್ಧ ಸೈಟ್ಸ್ ಅನ್ನ ನಾವು ಕನ್ಸ್ಟ್ರಕ್ಷನ್ ಬರ್ತಾ ಇದೀವಿ, ಇನ್ ಅರ್ಧ ಸೈಟ್ ಅನ್ನ ಆಸ್ ಸೈಟ್ಸ್ ಪ್ಲಾಟ್ ತರ ಮಾರ್ತಾ ಇದೀವಿ. ಸೊ ಇದರಲ್ಲಿ ಆಲ್ಮೋಸ್ಟ್ ನೀವು ನೋಡ್ತಿರಲ್ಲ ಡೆವಲಪ್ಮೆಂಟ್ಸ್ ವೈಸ್ ಆಗ್ಲಿ ಪ್ರತಿಯೊಂದು 100% ಡೆವಲಪ್ಮೆಂಟ್ ಆಗಿರೋದ್ರಿಂದ ಇಲ್ಲಿ GST ಬರಲ್ಲ ನಿಮ್ಗೆ. ಸೊ 100% ಡೆವಲಪ್ಮೆಂಟ್ಸ್ ಇಲ್ಲ, ಅಂಡರ್ ಡೆವಲಪ್ಮೆಂಟ್ಸ್ ಇದ್ರೆ ನೀವು GST ಬರುತ್ತೆ. ಏನ್ ಅಪ್ರೂವಲ್ಸ್ ಇದೆ ಅಂತ ಕೇಳೋದಾದ್ರೆ ಪ್ರಿಯಾರಿಟಿ ಕಸ್ಟಮರ್ ಇವತ್ತು ನೋಡ್ಬೇಕಾಗಿದ್ ಲೊಕೇಶನ್ ಇಂಪಾರ್ಟೆಂಟ್, ಜೊತೆಗೆ ಡಾಕ್ಯುಮೆಂಟೇಶನ್ ಅಂತೀವಿ. ಡಾಕ್ಯುಮೆಂಟೇಶನ್ ಅಲ್ಲಿ ಬಂದ್ರೆ ನಮ್ದು ಇದು ಬಯಪ ಇಂದ ಕ್ಲಿಯರೆನ್ಸ್ ಆಗಿದೆ, BMRD ಇಂದ ಕ್ಲಿಯರೆನ್ಸ್ ಆಗಿದೆ, UD ಅರ್ಬನ್ ಡೆವಲಪ್ಮೆಂಟ್ ಇಂದ ಕ್ಲಿಯರ್ ಆಗಿದೆ. ಹಾಗೆ ನಮಗೆ ಬಯಪ ಅಪ್ರೂವ್ಡ್ ಆಗಿದೆ, 40% ರಿಲೀಸ್ಡ್ ಆರ್ಡರ್ ಆಗಿದೆ, ಜೊತೆಗೆ DC ಕನ್ವರ್ಷನ್ ಆಗಿದೆ, ಜೊತೆಗೆ 100% ರಿಲೀಸ್ ಆರ್ಡರ್ ಕೂಡ ಆಗೋಗಿದೆ ನಿಮ್ಗೆ. ಸೊ ವಿತ್ ಕನ್ಸ್ಟ್ರಕ್ಷನ್ ಹೋಗೋದಾದ್ರೂ ಇದು ಏರ್ಪೋರ್ಟ್ ಸೇಫ್ಟಿ ಝೋನ್ ಅಲ್ಲಿ ಬರೋದ್ರಿಂದ ನಮ್ಗೆ ಕಂಪಲ್ಸರಿ NOC ತಗೋಬೇಕು, ಕನ್ಸ್ಟ್ರಕ್ಷನ್ NOC. ಅದನ್ನು ಇಂಡಿಪೆಂಡೆಂಟ್ ಈ ಪ್ರತಿಯೊಂದು ಸೈಟ್ಗೂ ನಾವು ಕನ್ಸ್ಟ್ರಕ್ಷನ್ NOC ಕೂಡ ತಗೊಂಡ್ ಹೋಗಿದ್ದೀವಿ. ಸೊ ಇಲ್ಲಿ ಏನಂದ್ರೆ ಜಸ್ಟ್ ನಿಮ್ಗೆ ಜೊತೆಗೆ ಬಂದು ಖಾತಾ ಇದೆ, ಇದರಲ್ಲಿ ಇದೆ BDA ಸೈಟ್ ತರ ನಿಮ್ಗೆ, ಜೊತೆಗೆ ಟಿಲ್ ಡೇಟ್ ಟ್ಯಾಕ್ಸ್ ಪೇಡ್ ಆಗ್ಲಿ ಪ್ರತಿಯೊಂದು ನಿಮ್ಗೆ ಅಪ್ಡೇಟೆಡ್ ಇರುತ್ತೆ. ಸೊ ಎನಿ ಬ್ಯಾಂಕ್ ನಿಮ್ಗೆ ಯಾವ ಬ್ಯಾಂಕ್ ಬೇಕಾದ್ರೂ 90% ಬ್ಯಾಂಕ್ ಲೋನ್ ಆಗುತ್ತೆ. ಸೊ ನಾವೊಂದ್ 2 ಬ್ಯಾಂಕ್ ಟೈಪ್ ಆಗಿದೀವಿ, ಕಸ್ಟಮರ್ ಯಾವ ಪ್ರಿಫರೇಬಲ್ ಯಾವ ಬ್ಯಾಂಕ್ ಆದ್ರೂ ಹೋಗ್ಬೋದು. ಬಟ್ ಈಗ ಕೂಡ ಕಸ್ಟಮರ್ ಈಗ ಆಕ್ಚುಲಿ IT ರಿಲೇಟೆಡ್ ಇರೋರಿಗೆ ಎಲ್ಲರಿಗೂ ತುಂಬಾ ಈಸಿ, ಯಾಕಂದ್ರೆ ಇವತ್ತು ಬ್ಯಾಂಕ್ ಸಿಸ್ಟಮ್ ಅಲ್ಲಿ ಬಂದ್ರೆ ನಿಮ್ಗೆ ಪ್ರೀ ಕ್ಲೋಸಿಂಗ್ ಚಾರ್ಜಸ್ ಇಲ್ಲ. ಸೊ N ನಂಬರ್ ಆಫ್ ಟೈಮ್ ನೀವು ಲೋನ್ ತಗೊಬಹುದು, ಪ್ರೀ ಕ್ಲೋಸ್ ಮಾಡಬಹುದು, ನೆಕ್ಸ್ಟ್ ಮಂತ್ ಪ್ರೀ ಕ್ಲೋಸ್ ಮಾಡಬಹುದು, ಯಾವ್ದೇ ಟ್ಯಾಕ್ಸ್ ಆಗ್ಲಿ ಇನ್ನೊಂದಿರಲ್ಲ. ಮತ್ತೆ ಇದು ಅಂಡರ್ ಹೌಸಿಂಗ್ ಲೋನ್ ಅಂಡರ್ ಕೂಡ ನಿಮ್ಗೆ ಆಪ್ಷನಲ್ ಸಿಗುತ್ತೆ ನಿಮ್ಗೆ. ಸೊ ಅದೆಲ್ಲ ಒಂದು ಒಳ್ಳೆ ಸ್ಕೀಮ್ ಅಲ್ಲಿ ನಾವು ಈ ಕನ್ಸ್ಟ್ರಕ್ಷನ್ ಬರ್ತಾ ಇದೀವಿ ಇದರಲ್ಲಿ. ಸೊ ಈ ಪ್ರಾಜೆಕ್ಟ್ ಒಂದು ಐಡೆಂಟಿಟಿ ನಿಮ್ಗೆ ಬೇರೆ ನಾನು ತೋರಿಸ್ತೀನಿ ಹೇಗ್ ಬರ್ತಿದೀವಿ, ಏನ್ ಮಾಡ್ತಾ ಇದೀವಿ ಅನ್ನೋದು. ಸೊ ಖಾತಾ ಬಗ್ಗೆ ತಿಳ್ಕೊಂಡ್ವಿ ನಾವು. ಸೊ ನೆಕ್ಸ್ಟ್ ಈಗ ಸರ್ ಈಗ ಎಷ್ಟು ಪ್ಲಾಟ್ಸ್ ಅವೈಲೇಬಲ್ ಇದೆ? ಇದ್ರಲ್ಲಿ ನಮ್ದು 5 acres ಇದೆ. 5 acres ಅಲ್ಲಿ 93 ಯೂನಿಟ್ಸ್ ಇದೆ. ಸೊ ಸ್ಟಾರ್ಟ್ಸ್ ಫ್ರಮ್ 1200 ಇಂದ 1500 ಸ್ಕ್ವೇರ್ ಫೀಟ್ ಡೈಮೆನ್ಷನ್ಸ್ ಇದೆ. ಸೊ ಇದ್ರಲ್ಲಿ ಬಂದು ನಿಮಗೆ ಇವತ್ತು ನಾವು ಸ್ವಲ್ಪ ಕ್ಲಬ್ ಹೌಸ್ ಗೆ ಒಂದು 10,000 ಸ್ಕ್ವೇರ್ ಫೀಟ್ ಆಸ್ ಪರ್ ಅಪ್ರೂವಲ್ ಪ್ಲಾನ್ ಪ್ರಕಾರ CSPS ಬಿಟ್ಟಿದೀವಿ. ಅದನ್ನ ಲೀಗಲ್ ಪ್ರೊಸೀಜರ್ ಮಾಡಿ ಅಪ್ರೂವಲ್ ತಗೊಂಡು ಸೊ ಮಾಡೋದಾದ್ರೆ G+1 ತುಂಬಾ ಒಂದು ಒಳ್ಳೆ ದೊಡ್ಡ ಕ್ಲಬ್ ಹೌಸ್ ಆಗುತ್ತೆ. ಆ ಕ್ಲಬ್ ಹೌಸ್ ಚಾರ್ಜಸ್ ಅನ್ನು ಕೂಡ ನಾವೀಗ ತಗೋತಾ ಇಲ್ಲ. ಸೊ ಯಾಕಂದ್ರೆ ಈಗ ಎಂಟಿ ಲ್ಯಾಂಡ್ ಮೇಲೆ ಕ್ಲಬ್ ಹೌಸ್ ಕಟ್ಬಿಟ್ಟು ಮತ್ತೆ 15,000 ಮೇಂಟೆನೆನ್ಸ್ ತಗೊಳ್ಳೋದು, ಮತ್ತೆ ಜೊತೆಗೆ EMI ಆಡ್ ಆನ್ ಆಗುತ್ತೆ. ಸೊ ನಮ್ ಪ್ಲಾನ್ ಏನಂದ್ರೆ ಅಟ್ಲೀಸ್ಟ್ ಒಂದ್ 50% ಮನೆಗಳು ಸ್ಟಾರ್ಟ್ ಆದಾಗ ಕ್ಲಬ್ ಹೌಸ್ ಸ್ಟಾರ್ಟ್ ಮಾಡೋಣ. ಡೌನ್ ದ ಲೈನ್ ಅಂದ್ರೆ ಒಂದ್ 8 ತಿಂಗಳು ಅಥವಾ 1 ವರ್ಷದಲ್ಲಿ ಸ್ಟಾರ್ಟ್ ಆದ್ರೆ ಆಮೇಲೆ 1 ವರ್ಷಕ್ಕೆ ಅದು ಕಂಪ್ಲೀಟ್ ಆಗುತ್ತೆ. ಸೊ ಅದನ್ನು ಪೇಮೆಂಟ್ ಬಂದು ಕ್ವಾರ್ಟರ್ಲಿ ಪೇಮೆಂಟ್ ಕೊಡಬಹುದು. ಸೊ ನಾವು ಕ್ಲಬ್ ಹೌಸ್ ಚಾರ್ಜಸ್ ತಗೋತಾ ಇಲ್ಲ. ಸೊ ಇಲ್ಲೇನಂದ್ರೆ ₹1 ಮೇಂಟೆನೆನ್ಸ್ ತಗೋತೀವಿ. ಸೊ ₹1 ಮೇಂಟೆನೆನ್ಸ್ ಅಂದ್ರೆ ನೀವು 1 ವರ್ಷಕ್ಕೆ ಈ ಜಾನ್ವರಿಯಿಂದ ನೆಕ್ಸ್ಟ್ ಜಾನ್ವರಿವರೆಗೂ ಒಂದ್ ₹14,000 ನೀವು ಕಟ್ಟಿದ್ರೆ ಸೊ ಅದಕ್ಕೆ ಮೇಂಟೆನೆನ್ಸ್ ಸೆಂಟರ್ ಇರುತ್ತೆ. CCTV, ಸೆಕ್ಯೂರಿಟಿ, ಸೇಫ್ಟಿ, ಇವಾಗ ನೋಡ್ತಾ ಇದೀರಾ ಇಷ್ಟು ಗಾರ್ಡನಿಂಗ್, ಇದೆಲ್ಲ ಮೇಂಟೆನೆನ್ಸ್ ಸೆಂಟರ್ ಬರುತ್ತೆ. ಆಮೇಲೆ ಇಷ್ಟು ಗ್ರೀನರಿ ಇರೋದಕ್ಕೆ ಕಾರಣ ನಮ್ಗೆ ಒಳ್ಳೆ ವಾಟರ್ ಸೋರ್ಸ್ ಇದೆ. ಮೇನ್ ಕೆಲವರು ವಾಟರ್ ಸೋರ್ಸ್ ಇದೆಯಾ ಅಂತ, ಸೊ ಹಂಗೆ ನೋಡಿ ಎಷ್ಟು ಗಿಡಗಳು ನೋಡ್ತಾ ಇದೀರಾ, ಎಷ್ಟು ಗ್ರೀನರಿ ನೋಡ್ತಾ ಇದೀರಲ್ಲ. ಸೊ ವಾಟರ್ ಸೋರ್ಸ್ ಆಲ್ಮೋಸ್ಟ್ 25 ವರ್ಷದಿಂದ ನಮ್ ಬೋರ್ ರನ್ ಆಗ್ತಾ ಇದೆ. ಸೊ ಒಳ್ಳೆ ವಾಟರ್ ಸೋರ್ಸ್ ಇದೆ. ಎಲ್ಲಾ ಮನೆ ಬಂದ್ಮೇಲೆ ಶಾರ್ಟೇಜ್ ಆದ್ರೆ ಆಮೇಲೆ ಬೇಕಾದ್ರೆ ಇನ್ನೊಂದಷ್ಟು ಬೋರ್ಗಳು ಹಾಕ್ಸ್ಕೋಬಹುದು. ಸೊ ವಾಟರ್ ಸೋರ್ಸ್ ಅಂತೂ ಸದ್ಯಕ್ಕೆ ತೊಂದ್ರೆ ಇಲ್ಲ, ಆರಾಮಾಗಿದೆ. ಓಕೆ, ಪರ್ಫೆಕ್ಟ್ ಸರ್. ಸರ್ ಈಗ ಈ ರೋಡ್ಸ್ ಆಗ್ಲಿ ಸಬ್ ರೋಡ್ಸ್ ಆಗ್ಲಿ ಇದು ಎಷ್ಟು ಇದು ಕಟ್ಸಿದೆ, ಎಷ್ಟು ಫೀಟ್ ಇದೆ ಅಂತ? ಇದೆಲ್ಲ ಒನ್ಸ್ ಇದು ಬಯಪ ಅಪ್ರೂವ್ಡ್ ಅನ್ಬಿಟ್ಮೇಲೆ ನಿಮ್ಗೆಲ್ಲ 30 ಫೀಟ್ ರೋಡ್ಸ್, 40 ಫೀಟ್ ರೋಡ್ಸ್ ಆಗ್ಲಿ, 60 ಫೀಟ್ ರೋಡ್ಸ್ ಆಗ್ಲಿ, ಆಸ್ ಪರ್ ದ ಸ್ಟ್ಯಾಂಡರ್ಡ್ ನಾವು ಕಂಪಲ್ಸರಿ ನಾವು ಆ ರೋಡ್ಸ್ ಅನ್ನ ಬಿಡ್ಲೇಬೇಕು. ಇದ್ರಲ್ಲಿ ನಮ್ಗೆ ಯೂಸೇಜ್ ಆಗದೆ 55%, ರೆಸ್ಟ್ 45% ಓಪನ್ ಸ್ಪೇಸ್ ಹೋಗ್ಬಿಡುತ್ತೆ. ಸೊ ಜೊತೆಲಿ ನಾವು 3 ಫೀಟ್ ಸೆಟ್ ಬ್ಯಾಕ್ ಅಂತ ಬಿಟ್ಟು ಕಟ್ಟೋದ್ರೆ ಆಲ್ಮೋಸ್ಟ್ ನಿಮ್ಗೆ 60 ಫೀಟ್ ಓಪನ್ ಸ್ಪೇಸ್ ಸಿಗುತ್ತೆ. ಓನ್ಲಿ 60%, ಓನ್ಲಿ 40% ನಮ್ಗೆ ಕನ್ಸ್ಟ್ರಕ್ಷನ್ ಸಿಗುತ್ತೆ. ಸರ್ ಈಗ ಇನ್ ಕೇಸ್ ಯಾರಾದ್ರೂ ವಿಸಿಟ್ ಮಾಡಬೇಕು, ಬುಕ್ಕಿಂಗ್ ಅಮೌಂಟ್ ಆತರ ಏನಾದ್ರು ಇಷ್ಟಪಟ್ಟು ತಗೋಬೇಕು ಅಂದ್ರೆ ಹೇಗೆ ಪ್ರೋಸೆಸ್ ಹೇಗೆ ಸರ್? ಸರ್ ಖಂಡಿತ ನೀವು ಈಗ ನಾವು ಬುಕಿಂಗ್ಸ್ ಮಾಡೋದಾದ್ರೆ ಕೆಲವರು ಜನ ಹೇಳ್ತೀವಿ ಪ್ರಿಯಾರಿಟಿ. ನನ್ ಕಾನ್ಸೆಪ್ಟ್ ಏನಂದ್ರೆ ಎಲ್ಲೂ ಡಿಸ್ಕೌಂಟ್ ಇರೋ ಕಡೆ ಹೋಗ್ಬೇಡಿ, ಆಫರ್ ಇರೋ ಕಡೆ ಜೀವನದಲ್ಲಿ ಹೋಗ್ಬೇಡಿ, ಚೀಟಿಗಳು ಕಟ್ಬೇಡಿ, ಮತ್ ಮೋಸ ಆಯ್ತು ಅಂತ. ಬಿಕಾಸ್ ಸಿ ದ ಕ್ವಾಲಿಟಿ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ನನಗೆ ಕಸ್ಟಮರ್ ಕಿಂಗ್ ಎಲ್ಲೇ ಅಲ್ಲ, ನಮ್ಗೇನಂದ್ರೆ ನಮ್ ಪ್ರಾಡಕ್ಟೇ ಕಿಂಗ್. ಯಾರ್ದಾದ್ರೂ ಆಗಿರ್ಲಿ, ಯಾವ ಪ್ರಾಡಕ್ಟ್ ಆದ್ರೂ ಆಗಿರ್ಲಿ, ಪ್ರಾಡಕ್ಟ್ ಚೆನ್ನಾಗಿದೆ ಅಂದ್ರೆ ಜನ ಬರ್ತಾರೆ. ಸಿ ನಾವು ಕಸ್ಟಮರ್ ಕಿಂಗ್ ಅನ್ನೋ ಕಾನ್ಸೆಪ್ಟ್ಸ್ ಇಲ್ಲ ಈಗ ಅಲ್ವಾ. ಮೇನ್ ಡಾಕ್ಯುಮೆಂಟೇಶನ್ ಏನು, ರಿಯಲ್ ಎಸ್ಟೇಟ್ ಅಂದ್ರೆ ಮೇನ್ ಡಾಕ್ಯುಮೆಂಟೇಶನ್ಸ್ ಬರಬೇಕು, ಲೋನ್ ಆಪ್ಷನ್ ಸಿಕ್ಬೇಕು. ಸೊ ಆಮೇಲೆ ಡೆವಲಪ್ಮೆಂಟ್ಸ್ ಅಂಡ್ ಮೇಂಟೆನೆನ್ಸ್ ತುಂಬಾ ಚೆನ್ನಾಗಿರ್ಬೇಕು. ಅವಾಗ ನಿಮ್ಗೆ ಅಪ್ರಿಸಿಯೇಷನ್ ಖಂಡಿತ ಸಿಗತ್ತೆ. ಇಲ್ಲಿ ಬಂದ್ ಪ್ರಾಪರ್ಟಿ ವಿಸಿಟ್ ಮಾಡಿ ಅವ್ರಿಗೆ ಇಷ್ಟ ಆದ್ರೆ ಒಂದ್ ₹50,000 ನಮ್ಗೆ ಡೌನ್ ಪೇಮೆಂಟ್ ಮಾಡಬಹುದು. ಲೀಗಲ್ ಫೈಲ್ಸ್ ಕೊಡ್ತೀವಿ. ಅದು ಲೀಗಲ್ ಫೈಲ್ ಕೂಡ ನಮ್ಗೆ ರೇರಾ ವೆಬ್ಸೈಟ್ ಅಲ್ಲಿ ನಮ್ದು
ರೇರಾ ನಂಬರ್ ಹಾಕಿದ್ರೆ ನಮ್ದು ಪ್ರಾಪರ್ಟಿ ವಿಸಿಟ್ ಮಾಡಕ್ ಮುಂಚೆನೆ ನೀವು ಲೀಗಲ್ ನೋಡ್ಕೊಂಡ್ ಬರ್ಬೋದು. ಸೊ ಇಲ್ಲಿ ಬಂದು ಲೀಗಲ್ ಕೇಳೋಂತ ಅವಶ್ಯಕತೆ ಇಲ್ಲ. ಅದು ಪಬ್ಲಿಕ್ ಡಾಕ್ಯುಮೆಂಟ್ಸ್ ಒನ್ಸ್ ರೇರಾದಲ್ಲಿ ಅಪ್ರೂವ್ ಆದ್ಮೇಲೆ ಎಲ್ಲಾ ಡಾಕ್ಯುಮೆಂಟೇಶನ್ಸ್ ನಿಮ್ಗೆ ಸಿಗುತ್ತೆ. ಈವನ್ ಕನ್ವರ್ಷನ್ ಅಪ್ರೂವ್ಡ್ ಎಲ್ಲಾ ಡಾಕ್ಯುಮೆಂಟೇಶನ್ ಅದೆಲ್ಲ ಇರುತ್ತೆ ಆತರ. ಸೊ ಹಾಗಾಗಿ ತುಂಬಾ ಈಸಿ ಕಸ್ಟಮರ್ ಗಳಿಗೆ ಹೇಳ್ಬೇಕಂತ ಡಿಸೈಡ್. ಬೇರೆ ಕಡೆ ಆದ್ರೆ ನಿಮ್ಗೆ ಅಂದ್ರೆ ಅವ್ರು ಹೇಳ್ತಾರೆ 2 ಲಕ್ಷ ಕೊಡಿ, ಆಮೇಲೆ ಏನು ಇಲ್ಲ ನಮ್ಗೆ ಅಡ್ವಾನ್ಸ್ ಬೇಡ. ನಮ್ಗೆ ನಾವು ಸ್ಟ್ರೈಟ್ ಅವೇ ನೀವು ರಿಜಿಸ್ಟ್ರೇಷನ್ ಹೋಗಿ ಲೋನ್ ಹೋಗಿ ಅಂತ ಹೇಳ್ತೀವಿ. ಸೊ ಲೋನ್ ಪ್ರೊಸೆಸ್ ಆಗ್ಲಿ ಪ್ರತಿಯೊಂದು ಮಾಡ್ಕೊಟ್ಟಿದೀವಿ. ಹಾಗೆ ಇಲ್ಲಿ ನಿಯರ್ ಬೈ ಡೆವಲಪ್ಮೆಂಟ್ಸ್ ಹೇಳೋದಾದ್ರೆ ತುಂಬಾ ಒಳ್ಳೊಳ್ಳೆ ಸ್ಕೂಲ್ಸ್ ಇದೆ. ಸೊ ನಿಮ್ಗೆ ಸ್ಟರ್ಲಿಂಗ್ ಇಂಟರ್ನ್ಯಾಷನಲ್ ಸ್ಕೂಲ್ ಇದೆ, ರೇಯಾನ್ ಇಂಟರ್ನ್ಯಾಷನಲ್ ಸ್ಕೂಲ್ ಇದೆ, ಮೇನ್ ಬಾಲ್ವಿನ್ ಇಂಟರ್ನ್ಯಾಷನಲ್ ಸ್ಕೂಲ್ ಬುದಿಗೆರೆ ಹತ್ರ ಇದೆ, ಮೇನ್ ಬ್ರಾಂಚ್ ಇದೆ ಆಕ್ಚುಲಿ. ನಮ್ ಲೇಔಟ್ ಎದುರುಗಡೆನೆ ಆಲ್ಮೋಸ್ಟ್ ಈ ವಿಲೇಜ್ ಅಲ್ಲಿ ನಿಯರ್ ಬೈ ಎಲ್ಲಾನು ಕಲೆಕ್ಟ್ ಮಾಡ್ತಾರೆ ಮಕ್ಕಳನ್ನ. ಇಲ್ಲಿಂದ ಹೋಗುತ್ತೆ. ಇಲ್ಲಿ ದೇವನಹಳ್ಳಿ 7 ಕಿಲೋಮೀಟರ್ಸ್ ಆಗುತ್ತೆ. ಸೊ ಆಕಾಶ್ ಮೆಡಿಕಲ್ ಕಾಲೇಜಸ್ ಆಗ್ಲಿ ಆಲ್ಮೋಸ್ಟ್ ದೇವನಹಳ್ಳಿ ನಿಮ್ಗೆ ಯಾವ ಬ್ರ್ಯಾಂಡ್ ಇಲ್ಲ ಅನ್ನಂಗೆ ಇಲ್ಲ ಇವತ್ತು ನಿಮ್ಗೆ. ಸೊ ಹಾಗಾಗಿ ತುಂಬಾ ನಿಯರ್ ಬೈ ಒಳ್ಳೆ ಲೊಕೇಶನ್. ನಾನ್ ಜನಕ್ಕೆ ಹಂಗಾಗಿ ತುಂಬಾ ರಿಕ್ವೆಸ್ಟ್ ಮಾಡೋದೇನಂದ್ರೆ ಆಲ್ವೇಸ್ ಲ್ಯಾಂಡ್ ಪರ್ಚೇಸ್ ಮಾಡ್ಬೇಕಾದ್ರೆ ನಾವ್ ಎಲ್ಲೋ ಕೂತು ಡಿಸೈಡ್ ಮಾಡಕ್ಕಿಂತ ನೀವು ಪ್ರಾಪರ್ಟಿ ವಿಸಿಟ್ ಮಾಡಿ, ಪೇಷನ್ಸ್ ಅಲ್ಲಿ ಬನ್ನಿ, ಟೈಮ್ ತಗೊಳ್ಳಿ, 1 hour ಟೈಮ್ ಸ್ಪೆಂಡ್ ಮಾಡಿ. ಸೊ ಏನೇನ್ ಡೆವಲಪ್ಮೆಂಟ್ಸ್ ಹೆಂಗ್ ಮಾಡಿದೀವಿ, ಏನು ಪವರ್ ಅಂದ್ರೆ ಎಷ್ಟು ಕೆವಿ ಪವರ್ ತಗೊಂಡಿದೀವಿ, ಇಲ್ಲಿ ಡೆವಲಪರ್ ಅಥವಾ ಇನ್ನೊಬ್ರು ಏನ್ ಮಾಡ್ತಾರೆ ನೋಡೋಣ 3 ವರ್ಷ ಆದ್ಮೇಲೆ ಮನೆ ಕಟ್ತಾರೆ ಅಂತ ಹೋಲ್ಡ್ ಮಾಡ್ತಾರೆ. ಸೊ ಡೆವಲಪ್ಮೆಂಟ್ಸ್ ವಿಷಯಗಳಲ್ಲಿ ನಾವೆಲ್ಲ ಬಂದಾಗ ಏನ್ ಮಾಡ್ತೀವಿ, ಮನೆ ಇಮಿಡಿಯೇಟ್ ಯಾರು ಮನೆ ಕಟ್ಟಲ್ಲ. ಸೊ ಏನ್ ಮಾಡ್ತೀವಿ ನಾವು, ಫುಲ್ ಪ್ಲೇಜ್ ಪವರ್ ಪ್ರಾವಿಷನ್ ಕೊಡಲ್ಲ ನಿಮ್ಗೆ. ಸೊ ಬೇಡ, ಜನನು ಬಂದು ಅದನ್ನ ಕೇಳಲ್ಲ. ಸೊ 3 ವರ್ಷ 4 ವರ್ಷ ಆದ್ಮೇಲೆ ನೀವು ಬಂದ್ ನೋಡಿದ್ರೆ ನಿಮ್ಗೆ ಎಲೆಕ್ಟ್ರಿಸಿಟಿ ಪ್ರಾಪರ್ ಕರೆಕ್ಟ್ ಆಗಿರಲ್ಲ, ಇದು ಡ್ರೈನೇಜ್ ಇರಲ್ಲ, ಸಿವೇಜ್ ಸಿಸ್ಟಮ್ ವರ್ಕ್ ಆಗಲ್ಲ. ಸೊ ಹಾಗಾಗಿ ಕೆಲವು ಒಂದು ಲೇಔಟ್ ಅಲ್ಲಿ 1, 2, 3 ಮನೆ ಬಂದ್ರೆ ಅಲ್ಲೆಲ್ಲಾನು ಪ್ರಾಪರ್ ಅಲ್ಲಿ ಇದೆ ಅಂತ ಅನ್ಕೋಬಹುದು. ಸೊ ಹಾಗಾಗಿ ನಾವ್ ಈ ಯೂನಿಕ್ ಕಾನ್ಸೆಪ್ಟ್ ಇಲ್ಲಿ ಏನ್ ತಂದಿದೀವಿ ಅಂದ್ರೆ, ಬಿಕಾಸ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಪಕ್ಕ ಮತ್ತೆ ಸುತ್ತಲೂ SEZ ಆಲ್ಮೋಸ್ಟ್ 12,000 acres IT ಹಾರ್ಡ್ವೇರ್ ಏರೋಸ್ಪೇಸ್ ಪಾರ್ಕ್ ಬರ್ತಾರಿಂದ ಇಲ್ಲಿ ಕಂಪನಿ ಗೆಸ್ಟ್ ಹೌಸ್ ಗೆ ಒಂದು ಪ್ಲಾನ್ ಮಾಡಿದೀವಿ ನಾವು. ಯೂಶುವಲಿ ರೆಸಿಡೆನ್ಶಿಯಲ್ ಲೇಔಟ್ ಮಾಡಿ ಸೈಟ್ ಮಾಡೋದು ಇಟ್ ಇಸ್ ಕ್ವೈಟ್ ಕಾಮನ್. ಬಟ್ ನೀವೇನು ಆಫ್ಟರ್ ಕೋವಿಡ್ ಡಿಮಾನಿಟೇಷನ್ ಆದ್ಮೇಲೆ ಇವತ್ತು ಜನ 40-50 ಲಕ್ಷ ಇನ್ವೆಸ್ಟ್ ಮಾಡಿ ನೀವು ಪ್ರಾಪರ್ಟಿನೂ ಎಂಜಾಯ್ ಮಾಡಲ್ಲ. ಸೊ ಅದರಿಂದ ರಿಟರ್ನ್ಸ್ ಬರಲ್ಲ, EMI ಪೇ ಮಾಡ್ತೀರಾ, ಓಕೆ ಅಪ್ರಿಸಿಯೇಷನ್ ಒಪ್ಕೋಬಹುದು. ಬಟ್ ಎಲ್ಲರೂ ಒಂದ್ ಸ್ವಲ್ಪ ಡೆವಲಪ್ಮೆಂಟ್ಸ್ ಅಲ್ಲಿ ಬಂದ್ರೆ, ಸ್ವಲ್ಪ ಕನ್ಸ್ಟ್ರಕ್ಷನ್ ಮಾಡಿದ್ರೆ ನಿಮ್ಗೆ ಒಳ್ಳೆ ಅಪ್ರಿಸಿಯೇಷನ್ ರಿಟರ್ನ್ ಸಿಗುತ್ತೆ. ಸೊ ಇಲ್ಲಿ ತುಂಬಾ ಕಂಪನೀಸ್ ಇರೋದ್ರಿಂದ ಕಂಪನಿ ಗೆಸ್ಟ್ ಹೌಸ್ ಕಾನ್ಸೆಪ್ಟ್ ಮಾಡಿದೀವಿ. ಈ ಎಕ್ಸಾಂಪಲ್ ಒಂದು 30-40 ಸೈಟ್ ತಗೊಂಡು ನೀವು 3 ಫ್ಲೋರ್ ಮನೆ ಮಾಡಿ 1.5 ಕೋಟಿ ಖರ್ಚು ಮಾಡಿ ಸೈಟ್ಗೆ 50 ಲಕ್ಷ 2 ಕೋಟಿ ಹಾಕಿ 3 ಫ್ಲೋರ್ಗೂ ನಿಮ್ಗೆ 15-20 ಸಾವಿರ ರೂಪಾಯಿ ಮೇಲೆ ಬಾಡಿಗೆ ಬರಲ್ಲ. ನಿಮ್ಗೆ 50 ಸಾವಿರ ಬಾಡಿಗೆ ಬರೋದು ಕಷ್ಟ. ಬಟ್ ನಮ್ದು ಈ ಕಾನ್ಸೆಪ್ಟ್ ಅಲ್ಲಿ ಬಂದ್ಬಿಟ್ರೆ ಯುರೋಪಿಯನ್ ಸ್ಟೈಲ್ ಕಾನ್ಸೆಪ್ಟ್ ನಾವು ಏನ್ ಮಾಡಿದೀವೋ ಇದರಲ್ಲಿ ನಿಮ್ಗೆ ಒಳ್ಳೆ ರಿಟರ್ನ್ಸ್ ಬರುತ್ತೆ. ಈಗ ನೀವು ನೋಡ್ತಾ ಇರೋದು ಯುರೋಪಿಯನ್ ಸ್ಟೈಲ್ ಹೌಸ್ ಅಂತ. ಯುರೋಪಿಯನ್ ಸ್ಟೈಲ್ ಹೌಸ್ ಕಾನ್ಸೆಪ್ಟ್ ಅಂದ್ರೆ ಏನಂದ್ರೆ, ಈಗ ಅದೊಂತ ಟ್ರೆಂಡ್ ಆಗ್ಬಿಟ್ಟಿದೆ. ಇನ್ನೊಂದ್ ಕಂಟ್ರಿ ಕಾಪಿ ಮಾಡ್ಕೊಂಡ್ಬರೋದು, ಬಾಲಿ ಸ್ಟೈಲ್, ಯುರೋಪಿಯನ್ ಸ್ಟೈಲ್, ಆ ಸ್ಟೈಲ್ ಅದು ಕ್ವೈಟ್ ಕಾಮನ್. ಸೊ ಇವಾಗ ಏನಂದ್ರೆ ಇದರಲ್ಲಿ 50% ನಮ್ಗೆ ಓಪನ್ ಸ್ಪೇಸ್ ಬಿಡ್ತೀವಿ. ಯಾವ್ದೇ ಸೈಟ್ ಆಗ್ಲಿ 50% ಮಾತ್ರ ಕನ್ಸ್ಟ್ರಕ್ಟ್ ಮಾಡೋದೇ ನಮ್ಗೆ ಅದನ್ನ ಯುರೋಪಿಯನ್ ಸ್ಟೈಲ್ ಅಂತ ಹೇಳ್ತೀವಿ. ಇದೊಂಥರ ಇಂಜಿನಿಯರಿಂಗ್ ಹೌಸ್ ಅಂತ ನೀವು ಕನ್ಸಿಡರ್ ಮಾಡಬಹುದು. ಪೂರ್ತಿ WPC HPC ಅಲ್ಲಿ ಯೂಸ್ ಮಾಡಿದೀವಿ. ಒಂಥರ ಇದು 5 ಸ್ಟಾರ್ ಹೋಟೆಲ್ ಫಿನಿಶಿಂಗ್ ತಂದಿದೀವಿ. ಸೊ ಇದು 30-40 ಸೈಟ್ಸ್. ಅದರಲ್ಲಿ ನಮ್ಗೆ ಒಂದು 50% ಅಂದ್ರೆ 600 ಸ್ಕ್ವೇರ್ ಫೀಟ್ ನಾವು ಈ ಕಾಂಪ್ಯಾಕ್ಟ್ ವಿಲ್ಲಾ ಕಾನ್ಸೆಪ್ಟ್ ಮಾಡಿದೀವಿ. ಮತ್ತೆ ಅನದರ್ 600 ಸ್ಕ್ವೇರ್ ಫೀಟ್ ನಿಮ್ಗೆ ಗಾರ್ಡನ್ ಏರಿಯಾ ಸ್ಪೇಸ್ ಕೊಟ್ಟಿದೀವಿ. ಸೊ ಇದ್ರಲ್ಲಿ ಏನಂದ್ರೆ ನಿಮ್ಗೆ ಆಲ್ಮೋಸ್ಟ್ ಪ್ಯಾಟಿಯೋ ಡೋರ್ಸ್ ಆಗ್ಲಿ, ವಿಂಡೋಸ್ ಆಗ್ಲಿ, ಗ್ಲಾಸ್ ಆಗ್ಲಿ, ಸೊ ಎಲ್ಲ ಓಪನ್ ಇರುತ್ತೆ. ಸೊ ಇಲ್ಲಿ ನಮ್ಗೆ ಪರ್ಗೋಲಾ ಬರುತ್ತೆ, ಗ್ಲಾಸ್ ಬರುತ್ತೆ. ಮಳೆ ಬಿದ್ರೆ ಬಿಸಿಲು ಏನೇ ಇದ್ರೂನು ಸೊ ನೀವು ಸಿಟ್ ಔಟ್ ಏರಿಯಾ ತುಂಬಾ ಚೆನ್ನಾಗಿರುತ್ತೆ, ಕಿಚನ್ಗಾಗ್ಲಿ. ಸೊ ಆಕ್ಸೆಸ್ ಇಲ್ಲಿಂದ ಕೂಡ ಈ ಪ್ಯಾಟಿಯೋ ಡೋರ್ ಇಂದ ಆಕ್ಸೆಸ್ ಇರುತ್ತೆ ನಿಮ್ಗೆ. ಮನೆ ಚಿಕ್ಕದು ಅಂತ ಕಾಂಪ್ಯಾಕ್ಟ್ ಆಗಿರೋದು ತುಂಬಾ ಒಳ್ಳೇದು. ಮನೆ ದೊಡ್ಡ ಮಾಡಿ ಆಚೆ ಬರಕ್ಕೂ ನಿಂತ್ಕೊಳ್ಳೋಕು ಕೂತ್ಕೊಳ್ಳೋಕು ಜಾಗ ಇಲ್ಲ ಅಂದ್ರೆ ಅದ್ ಬಿಕಾಸ್ ನಮ್ಗೇನಂದ್ರೆ ಇದು ಡೇ ರೆಂಟಲ್ ಕಾನ್ಸೆಪ್ಟ್ ಅಲ್ಲಿ ಮಾಡ್ತಾ ಇರೋದು ನಾವೀಗ. ಡೇ ರೆಂಟಲ್ ಕಾನ್ಸೆಪ್ಟ್ ಅಂದ್ರೆ ನಮ್ಗೆ ಏನಂದ್ರೆ ಇಲ್ಲಿ ಆಲ್ಮೋಸ್ಟ್ ನಿಮ್ಗೆ ಪರ್ ಡೇ ಈಗ ಒಂದು ಮನೆ ಕಟ್ಕೊಟ್ಟು ಇದೇ ಮನೆ ನೀವು ಬಾಡಿಗೆ ಕೊಟ್ರೆ ಒಂದ್ 25-30 ಸಾವಿರದ ಮೇಲೆ ಯಾರು ಕೊಡಲ್ಲ. ಪರ್ ಡೇ ನೀವು 5,000 ರೂಪಾಯಿ ಬಾಡಿಗೆ ಕೊಟ್ರೆ ಇಲ್ಲಿ 20 ದಿನ ಬಿಸ್ನೆಸ್ ಆದ್ರೂ 1 ಲಕ್ಷ ಬಾಡಿಗೆ ಬರುತ್ತೆ. ಸೊ ಇನ್ವೆಸ್ಟ್ಮೆಂಟ್ ಎಷ್ಟು? ಸೊ ನಿಮ್ಗೆ ಒಂದು 35-40 ಲಕ್ಷ ನೀವು ಅಷ್ಟೇ ಇನ್ವೆಸ್ಟ್ ಮಾಡ್ಬೇಕಾಗಿರೋದು. ಸೊ ಇಲ್ಲಿ ಬಂದ್ ನೋಡಿದ್ರೆ ನೀವು ವುಡನ್ ಫ್ಲೋರ್ಸ್ ಆಗ್ಲಿ, ಸೊ ವುಡನ್ ಫ್ಲೋರ್ ಆಗ್ಲಿ. ಸೊ ಇದರಲ್ಲಿ ಕಿಚನ್ ಆಪ್ಷನ್ಸ್ ಕೂಡ ನಾವ್ ಏನಕ್ಕೆ ಕೊಟ್ಟಿದೀವಿ ಅಂದ್ರೆ, ನೀವು ಕಿಚನ್ ಮನೆ ಅಂತ ಕನ್ಸಿಡರೇಷನ್ ಆಗ್ಬೇಕು, ನಿಮ್ಗೆ ಬ್ಯಾಂಕ್ ಲೋನ್ ಬರ್ಬೇಕಂದ್ರೆ ಒಂದು ಕಿಚನ್ ಆಪ್ಷನ್ ಕೊಡ್ಲೇಬೇಕು ನಾವು. ಸೊ ಯೂಸ್ ಮಾಡಿ ಬಿಡಿ. ಸೊ ಇದರಲ್ಲಿ ನಿಮ್ಗೆ ಟ್ಯಾಕ್ಸ್ ಬೆನಿಫಿಟ್ ಸಿಗುತ್ತೆ, ಹೋಮ್ ಲೋನ್ ಅಂಡರ್ ಸಿಗುತ್ತೆ. ಸೊ ಇದೇ ಮೇನ್. ಅದಕ್ಕೋಸ್ಕರ ತುಂಬಾ ಜನ ಈಗ ಏನ್ ಮಾಡ್ತಾರೆ ಅಂದ್ರೆ ನಿಮ್ಗೆ ಅಪಾರ್ಟ್ಮೆಂಟ್ಸ್ ಗೆಲ್ಲ ಹೋಗ್ತಾ ಇರೋದು. ಸೊ ಇಟ್ಸ್ ಕಾಂಪ್ಯಾಕ್ಟ್ ಹೌಸಿಂಗ್ ಕಾನ್ಸೆಪ್ಟ್, ಇದು ವಿಲ್ಲಾ ಕಾನ್ಸೆಪ್ಟ್ ಇದು. ಬಟ್ ಒಳ್ಳೆ ರಿಟರ್ನ್ಸ್ ಕೂಡ ಸಿಗುತ್ತೆ ನಿಮ್ಗೆ, ಅಪ್ರಿಸಿಯೇಷನ್. ಸೊ ಈ ತರ ಒಂದ್ 4 ಮನೆ ಬಂದಿದೆ ಈಗ, ಇನ್ನೂ ಒಂದ್ 10 ಮನೆ ಬಂದ್ರೆ ನಿಮ್ಗೆ ಸೈಟ್ ಅಪ್ರಿಸಿಯೇಷನ್ ಆಗುತ್ತೆ ಮೇನ್. ಸೊ ಇದ್ರಲ್ಲಿ ನಾವು ಕಸ್ಟಮೈಸ್ ಕೂಡ ನಾವು ಆಪ್ಷನ್ಸ್ ಮಾಡಬಹುದು. ಸೊ ಹೆಂಗೆ ಅಂತ ಹೇಳಿದ್ರೆ ನಮ್ಗೆ ಆಲ್ಮೋಸ್ಟ್ ಈಗ ನೀವೇನ್ ನೋಡ್ತಾ ಇದೀರಲ್ಲ ಜಾಗ್ವಾರ್ ಐಟಮ್ಸ್ ಆಗ್ಲಿ, ಸೊ ಇದು ನಮ್ಗೆ ಒಂದು ಕ್ವೀನ್ ಸೈಜ್ ಕಾಟ್ ಗೆ ನಾವು
ಡಿಸೈನ್ ಮಾಡಿದೀವಿ. ಸೊ ಇದು ನಮಗೆ ಡೇ ರೆಂಟಲ್ ಕಾನ್ಸೆಪ್ಟ್ ಹೋಗೋದಕ್ಕೋಸ್ಕರ ಮಾಡಿರೋದು. ಡಬಲ್ ಬೆಡ್ರೂಮ್ ಸರ್? ಡಬಲ್ ಬೆಡ್ರೂಮ್. ಸೊ ಸಿಂಗಲ್ BHK ಮಾಡ್ಕೋಬಹುದು, ಡಬಲ್ BHK ಕೂಡ ಮಾಡ್ಕೋಬಹುದು, ಕಸ್ಟಮೈಸ್ ಕೂಡ ಮಾಡ್ಕೊಡ್ತೀವಿ. ಕಸ್ಟಮೈಸ್ ಕೂಡ ಮಾಡ್ಕೊಡ್ತೀವಿ. ಇನ್ ಕೇಸ್ ರೂಮ್ ಚಿಕ್ಕದ ಅನಿಸ್ತು, ಸೊ ನೀವೇನಾದ್ರು 100 ಸ್ಕ್ವೇರ್ ಫೀಟ್ ನೀವು ಬೇಕಾದ್ರೆ ಅದನ್ನ ಎಕ್ಸ್ಟೆಂಡ್ ಮಾಡ್ಕೋಬಹುದು. ಸೊ ಅದು ಟೋಟಲಿ ಕಸ್ಟಮೈಸ್ ಕಾನ್ಸೆಪ್ಟ್ ಅಲ್ಲಿ ಇದೆ ಸರ್. ಇದು ಕನ್ಸ್ಟ್ರಕ್ಷನ್ ಸಹ ನೀವೇ ಮಾಡ್ಕೊಡ್ತೀರಾ? ನಮ್ದು ಇನ್-ಹೌಸ್ ಆರ್ಕಿಟೆಕ್ಟ್, ಇಂಜಿನಿಯರ್ ಎಲ್ಲ ಇರುತ್ತೆ. ನೀವು ನೋಡಿದ್ರಿ. ಸೊ ದ ಕಾನ್ಸೆಪ್ಟ್ ಇಸ್ ಏನಂದ್ರೆ ನಮ್ಗೆ ದ ರೆಂಟಲ್ ಇನ್ಕಮ್ ಕೂಡ ಸೋರ್ಸ್ ಆಫ್ ಇನ್ಕಮ್ ಆಗ್ಬೇಕು, ಇನ್ವೆಸ್ಟ್ಮೆಂಟ್ ಜಾಸ್ತಿ ಇರಬಾರ್ದು. ಸೊ ಮೇನ್ ಬಂದು ಪ್ರಾಪರ್ಟಿ ಅಪ್ರಿಸಿಯೇಷನ್ ಆಗ್ಬೇಕು ಅಲ್ವಾ. ಸೊ ಹಾಗಾಗಿ ನಿಮ್ಗೆ ಬರೀ ಲೇಔಟ್ ಮಾಡಿ ಸೈಟ್ ಮಾಡೋ ಅನ್ನೋದಕ್ಕಿಂತ ಸೊ ಯುನಿಕ್ ಕಾನ್ಸೆಪ್ಟ್ಸ್ ಅಲ್ಲಿ ಬರೋದ್ರಿಂದ ಇವತ್ತು ಎಲ್ಲರಿಗೂ ಹೆಲ್ಪ್ ಆಗ್ತದೆ. ಸೊ ಟ್ಯಾಕ್ಸ್ ಬೆನಿಫಿಟ್ಸ್ ಇಂದ ಆಗ್ಲಿ ಪ್ರತಿಯೊಂದಕ್ಕೂ ಹೆಲ್ಪ್ ಆಗುತ್ತೆ. ಇದು ಆಫೀಸ್ ಮಾಡ್ಕೊಂಡಿದೀವಿ, ಇಲ್ಲಿ ಸೈಟ್ ಆಫೀಸ್ ಮಾಡಿದೀವಿ. ಅದು ಫಿಲಾಮೆಂಟ್ಸ್ ಸಿಗ್ಮೆಂಟ್ಸ್ ಇದೆ. ಇದು ಅದೇ ಕಾನ್ಸೆಪ್ಟ್, ಯುರೋಪಿಯನ್ ಕಾನ್ಸೆಪ್ಟ್. ಸೇಮ್. ಹಾಗೆ ನೀವು ಪ್ರೈಸ್ ಜನ ಎಲ್ಲರೂ ಓಕೆ ಇಷ್ಟೆಲ್ಲ ಮಾಡಿದ್ದಾರೆ ಅಂದ್ರೆ ಪ್ರೈಸ್ ಜಾಸ್ತಿ ಇರುತ್ತೆ ಕಡಿಮೆ ಇರುತ್ತೋ ಮೇನ್ ಏನಂದ್ರೆ ನಮ್ಗೆ ಆಲ್ವೇಸ್ ಜನ ಕೂಡ ಏನಾದರೂ ಆಗು ನೀ ಮಾನವನಾಗು ಅಂತ ಹೇಳ್ತೀವಿ. ಏನಕ್ಕೆ ಈ ಗ್ರೀನರಿ ನೋಡ್ತೀರಾ ಗೊತ್ತಾಗತ್ತೆ. ಇಲ್ಲ ನಿಮ್ಗೆ ಏನಂದ್ರೆ ನಮ್ ಜೊತೆಗೆ ಎದ್ದ ತಕ್ಷಣ ಬಂದ್ ನೋಡೋದಾದ್ರೆ ಒಂದ್ ಒಳ್ಳೆ ಗ್ರೀನರಿ ಇರ್ಬೇಕು, ಓಪನ್ ಸ್ಪೇಸ್ ಇರ್ಬೇಕು. ಮೋಸ್ಟ್ ಇವಾಗ ಅಲ್ಟಿಮೇಟ್ ನಾವ್ ಎಲ್ಲರೂ ದುಡಿಯೋದ್ ಏನಕ್ಕೋಸ್ಕರ? ಪೀಸ್ ಆಗಿರೋಣ ಅಂತ ಅಷ್ಟೇ ಅಲ್ವಾ. ಹಾಗಾಗಿ ಏನಂದ್ರೆ ಇಲ್ಲಿ ದ ಪ್ರೈಸ್ ಅಂಡ್ ಕಾನ್ಸೆಪ್ಟ್ ಅಲ್ಲಿ ನಾವು ಯಾವುದೇ ಇದ್ರಲ್ಲಿ ಕಾಂಪ್ರಮೈಸ್ ಮಾಡ್ಕೊಂಡಿಲ್ಲ. ಡೆವಲಪ್ಮೆಂಟ್ಸ್ ವರ್ಕ್ ಅಲ್ಲಿ ಆಗ್ಲಿ, ಸೊ ನಿಮ್ಗೆ ಕ್ವಾಲಿಟಿಯಲ್ಲಿ ಕನ್ಸ್ಟ್ರಕ್ಷನ್ ಆಗ್ಲಿ, ಸೊ ನಾವ್ ಅಡ್ವೈಸ್ ಮಾಡ್ತೀವಿ ಹಿಂಗೆಲ್ಲ ಹಿಂಗ್ ಮಾಡಿ ಅಂತ. ನಮ್ಗೆ ಇನ್-ಹೌಸ್ ಆರ್ಕಿಟೆಕ್ಟ್ ಆಗ್ಲಿ, ಇಂಜಿನಿಯರ್ ಆಗ್ಲಿ, ಸೊ ಲೇಬರ್ ಪ್ರತಿಯೊಬ್ರು ಇರ್ತಾರೆ. ಸೊ ಅವ್ರಿಗೆ ಕಸ್ಟಮೈಸ್ ಬೇಕಾದ್ರೆ ನಾವು ಕನ್ಸ್ಟ್ರಕ್ಷನ್ ಮಾಡ್ಕೊಡ್ತೀವಿ. ಸೊ ಇಲ್ಲಿ ಸೈಟ್ ಕಾಸ್ಟ್ ಬಂದು ನಮ್ಗೆ 5900 ರೂಪೀಸ್ ಇದೆ. ಈಗ 5900 ಸ್ಕ್ವೇರ್ ಫೀಟ್ ಇದೆ. ಅದು ಸ್ಲೈಟ್ಲಿ ನೆಗೋಷಿಯಬಲ್ ಮಾಡ್ತೀವಿ. ಸ್ವಲ್ಪ ಕಸ್ಟಮೈಸ್ ಕೂಡ ಸ್ವಲ್ಪ ಅವ್ರಿಗೂ ಸಪೋರ್ಟಿವ್ ಇರ್ತಾರ. ಅಂದ್ರೆ ಬೈ ಚಾನ್ಸ್ ರಿಜಿಸ್ಟ್ರೇಷನ್ ಕಾಸ್ಟ್ ಅಲ್ಲಿ ಏನಾದ್ರು ರಿಜಿಸ್ಟ್ರೇಷನ್ ಪಾರ್ಟ್ ಅಲ್ಲಿ ಕೆಲವು ನಾವು ವಿಡಿಯೋದಲ್ಲಿ ಹೇಳಕ್ ಆಗಲ್ಲ. ಡೈರೆಕ್ಟ್ ಆಗಿ ವಿಸಿಟ್ ಮಾಡಿದ್ರೆ ಸ್ಲೈಟ್ಲಿ ನೆಗೋಷಿಯೇಟ್ ಮಾಡ್ಕೊಡೋಣ. ಸೊ ಪ್ರಾಜೆಕ್ಟ್ ವಿಸಿಟ್ ಮಾಡಿ. ಸೊ ಎಲ್ಲದಕ್ಕಿಂತ ಹೆಲ್ತ್ ಕೂಡ ಇಂಪಾರ್ಟೆಂಟ್ ಅಲ್ವಾ. ಹೆಲ್ತ್ ಚೆನ್ನಾಗಿದ್ರೆ ಈ ತರ ಪ್ರಾಪರ್ಟಿ ಎಷ್ಟಾದ್ರೂ ತಗೋಬಹುದು. ಸೊ ವಿಶ್ ಯು ಆಲ್ ದ ಬೆಸ್ಟ್, ಗುಡ್ ಲಕ್, ಎಲ್ಲರಿಗೂ ಒಳ್ಳೇದಾಗ್ಲಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸೋ ಮಚ್ ಸರ್. ಆಕ್ಚುಲಿ ಇಟ್ ವಾಸ್ ನೈಸ್ ಟಾಕಿಂಗ್ ಟು ಯು. ಆಕ್ಚುಲಿ ತುಂಬಾನೇ ಚೆನ್ನಾಗಿದೆ ಪ್ರಾಪರ್ಟಿ. ನೀವು ಡೈರೆಕ್ಟ್ ಆಗಿ ಬನ್ನಿ, ವಿಸಿಟ್ ಮಾಡಿ, ಸರ್ನ ಕಾಂಟ್ಯಾಕ್ಟ್ ಮಾಡಿ, ನಿಮ್ಗೆ ಪ್ರತಿಯೊಂದು ಡೀಟೇಲ್ಸ್ ನಿಮ್ಗೆ ಸಿಗುತ್ತೆ. ಮತ್ತೆ ಇಲ್ಲಿ ನೋಡಿದ್ರೆ ನೀವು ನೇಚರ್ ಸರೌಂಡಿಂಗ್ ಡೆವಲಪ್ಮೆಂಟ್ಸ್ ಎಲ್ಲ ಅವ್ರು ಹೇಳೋದಕ್ಕೆ ನೀವು ವರ್ತ್ ಅನ್ಸುತ್ತೆ ಪ್ರೈಸ್. ಯಾಕಂದ್ರೆ ನೀವು ಸಿಟಿಲಿ ಅಷ್ಟು ನೋಡ್ತೀರಾ, ಬಟ್ ಇಲ್ಲಿ ಬಂದು ನೀವು ಸರಿಯಾದ ಎನ್ವಿರಾನ್ಮೆಂಟ್ ಅಂದ್ರೆ ಇಷ್ಟು ನೇಚರ್ ಗ್ರೀನ್ ಲಶ್ ಎಲ್ಲ ಇದೆಲ್ಲ ತುಂಬಾನೇ ಬ್ಯೂಟಿಫುಲ್ ಆಗಿದೆ ಪ್ರಾಪರ್ಟಿ ಅಂತೂ. ಸೊ ಸರ್ನ ಕಾಂಟ್ಯಾಕ್ಟ್ ಮಾಡಿ, ನಂಬರ್ ಮತ್ತೆ ಕಾಂಟ್ಯಾಕ್ಟ್ ಡೀಟೇಲ್ಸ್ ನಿಮಗೆ ಡಿಸ್ಕ್ರಿಪ್ಷನ್ ಹಾಕಿರ್ತೀವಿ. ಸೊ ಒನ್ಸ್ ವಿಸಿಟ್ ಮಾಡಿ ಪ್ರಾಪರ್ಟಿ ನಿಮ್ಗೆ ಖಂಡಿತ ಇಷ್ಟ ಆಗುತ್ತೆ. ಸೊ ಅಗೇನ್ ಥ್ಯಾಂಕ್ ಯು ಸೋ ಮಚ್ ಸರ್.